ಹಲೋ ಎನ್ ವಿ ಕ್ಲಾಸಸ್ ಫಾರ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವಂದ್ರೆ ಏನಪ್ಪ ಅಂದ್ರೆ ಈ ಮುಂಬರುವಂಥ ನೇಮಕಾತಿಯಾದ ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಇದರಲ್ಲಿ ಬರುವಂಥ ಹುದ್ದೆಗಳಿಗೆ ಯಾವ ಹುದ್ದೆಗಳನ್ನು ಕನ್ನಡ ಟೀಚರು, ಇಂಗ್ಲೀಷ್ ಟೀಚರು, ಹಿಂದಿ ಟೀಚರು, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಸೋಷಿಯಲ್ ಸೈನ್ಸ್ ಟೀಚರು, ಕಂಪ್ಯೂಟರ್ ಟೀಚರು, ಫಿಸಿಕಲ್ ಎಜುಕೇಷನ್ ಟೀಚರು ಮತ್ತು ಎಫ್ ಡಿ ಎ ಮತ್ತು ವಾರ್ಡನ್ ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಥರದ ಸಿಲೆಬಸ್ ಇರುತ್ತೆ, ನಾವು ಇದಕ್ಕೆ ಯಾವ ರೀತಿಯಾದ ಪ್ರಿಪ್ರೇಷನನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಮಗೆ ಅಫಿಷಿಯಲ್ ಸಿಲೆಬಸ್ ಏನು ಹೋದ ಸಲ ಅವರು ಎಕ್ಸಾಮ್ ನಡೆಸಿದರು, ಅಫಿಷಿಯಲಾಗಿ ಏನು ಸಿಲೆಬಸನ್ನು ಅವರು ನಮ್ಗೆ ಕೊಟ್ಟಿದ್ದರು, ಅವ್ರು ಏನು ಸಿಲೆಬಸನ್ನು ಇಟ್ಟಿದ್ದರು ಅದರ ಮೇಲೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ನೋಟಿಫಿಕೇಷನ್ಗಳಿಗೆ ಬೆಲ್ ಬಟನನ್ನು ಒತ್ತಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಲೆಬಸ್ ಫಾರ್ ಪ್ರಿನ್ಸಿಪಲ್ಸ್ ಇನ್ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಇದು ಯಾವುದಪ್ಪ ಅಂದರೆ ಸಿಲೆಬಸ್ಸು ಪ್ರಿನ್ಸಿಪಲ್ ಪೋಸ್ಟ್ಗಾಗಿರುವಂಥ ಸಿಲೆಬಸ್ ಫಾರ್ ಪೇಪರ್ 1 ಜನರಲ್ ಸ್ಟಡೀಸು. ಒಟ್ಟು ಪ್ರಿನ್ಸಿಪಲ್ ಪೋಸ್ಟ್ಗೆ 3 ಪೇಪರ್ಗಳಿರ್ತವೆ, ಪೇಪರ್ 1, ಪೇಪರ್ 2, ಪೇಪರ್ 3. ಈ ಜನರಲ್ ಸ್ಟಡೀಸಲ್ಲಿ ಜನರಲ್ ಇಂಗ್ಲೀಷು ಮತ್ತು ಜನರಲ್ ಕನ್ನಡ ಇರುತ್ತೆ. ಯಾವುದಪ್ಪ ಅಂದ್ರೆ ಡಿಗ್ರಿ ಲೆವೆಲ್ ಅಂತ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಇರುತ್ತೆ. ಮತ್ತು ಜನರಲ್ ನಾಲೆಜಲ್ಲಿ ಫೇಮಸ್ ಆಥರ್ಸು, ಇಂಪಾರ್ಟೆಂಟ್ ಇನ್ವೆನ್ಷನ್ಸು, ಡಿಸ್ಕವರೀಸು ಮತ್ತು ಬೇಸಿಕ್ ಸೈನ್ಸು ಮತ್ತು ಬೇಸಿಕ್ ಹಿಸ್ಟ್ರಿ ಮತ್ತು ಅವಾರ್ಡ್ಸು, ಪ್ರೈಸಸ್ಸು ಇದು ಇರುತ್ತೆ. ನೆಕ್ಸ್ಟು ಸಿಲೆಬಸ್ ಪೇಪರ್ 2 ಪ್ರಿನ್ಸಿಪಲ್ ಪೋಸ್ಟ್ಗಾಗಿ ಪೇಪರ್ 2 ಎಜುಕೇಷನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಈ ಪೇಪರ್ ಇರುತ್ತೆ. ನೋಡಿ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಾರ್ ಎಜುಕೇಷನ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮೆಜರ್ಸ್ ಫಾರ್ ಫುಲ್ಫಿಲ್ಲಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್, ರೂಲ್ ಆಫ್ ದಿ ಡಿಫರೆಂಟ್ ಏಜೆನ್ಸೀಸ್. ನೆಕ್ಸ್ಟು ಸೈಕಾಲಜಿಕಲ್ ಫೌಂಡೇಶನ್, ಇದ್ರ ಬಗ್ಗೆ ಅಂದರೆ ಸೈಕಾಲಜಿಯು ಕೂಡ ಪ್ರಿನ್ಸಿಪಲ್ ಸಿಲೆಬಸ್ ಪೇಪರ್ 2ನಲ್ಲಿದೆ. ನೆಕ್ಸ್ಟು ನ್ಯೂ ಇನಿಷಿಯೇಟಿವ್ ಇನ್ ಕರ್ನಾಟಕ, ಶಿಕ್ಷಣದಲ್ಲಿ ಯಾವ್ಯಾವ ಥರದ ಹೊಸ ಬದಲಾವಣೆಗಳನ್ನು ಗೌರ್ಮೆಂಟ್ ತಂದಿದೆ. ಇಲ್ಲಿ ನೋಡಿ ಕೆಲವೊಂದು ಯೋಜನೆಗಳಿವೆ, ಕೇಳಿ ಕಲಿ, ಎಜುಸ್ಯಾಟು ಮತ್ತು RMSA, ಸೇವಾ ಸರ್ವ ಶಿಕ್ಷಣ ಅಭಿಯಾನ ಮತ್ತು ಕಂಪ್ಯೂಟರ್ ಎಜುಕೇಷನ್ ಯಾವ ರೀತಿ ಸ್ಕೂಲಲ್ಲಿ, ಮತ್ತು ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟೀಸು ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ ಪ್ರೋಗ್ರಾಮು ಮತ್ತು ಯೂನಿವರ್ಸಲ್ ಎನ್ರೋಲ್ಮೆಂಟು ಇದು ಇರುತ್ತೆ. ನೆಕ್ಸ್ಟು ಪೇಪರ್ 3ನಲ್ಲಿ ಶಿಕ್ಷಣ 2 ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎಜುಕೇಷನ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟು, ಅದರ ಬಗ್ಗೆ ಲರ್ನಿಂಗ್ ಎನ್ವೈರನ್ಮೆಂಟು, ಎಜುಕೇಷನಲ್ ಆ್ಯಂಡ್ ಇಂಡಿವಿಜುವಲ್ ಡೆವಲಪ್ಮೆಂಟು, ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟು, ಇಕ್ವಿಟಿ ಆ್ಯಂಡ್ ಇಕ್ವಾಲಿಟಿ ಇನ್ ಎಜುಕೇಷನ್, ಕ್ವಾಲಿಟಿ ಇನ್ ಎಜುಕೇಷನ್ ಫಾರ್ ಕನ್ವರ್ಜೇಷನ್ ಆಫ್ ಎನ್ವೈರನ್ಮೆಂಟ್. ಈ ರೀತಿಯಾದಂಥ ಪೇಪರು ಸಿಲೆಬಸ್ ಫಾರ್ ಪೇಪರ್ 3 ಪ್ರಿನ್ಸಿಪಲ್ ಪೇಪರ್ಗೆ. ನೆಕ್ಸ್ಟು ಕೊನೆಯದಾಗಿ ಏನಿದೆ ಅಂದರೆ ಫೇಸ್ ಆಫ್ ಟೀಚಿಂಗ್, ಅಂದರೆ ಟೀಚಿಂಗ್ ಬಗ್ಗೆ ಕೂಡ ನಾವು ಏನು BEdಲ್ಲಿ ಕಲಿತೇವಲ್ಲ, ನೇಚರ್ ಆಫ್ ದಿ ಲರ್ನರ್ ಮತ್ತು ಆರ್ಗನೈಜೇಷನ್ ಲರ್ನಿಂಗ್, ಟೀಚಿಂಗ್ ಆ್ಯಸ್ ಅ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ, ಫೇಸಸ್ ಆಫ್ ಟೀಚಿಂಗ್, ಪ್ರೀ ಟೀಚಿಂಗ್, ಇಂಟರಾಕ್ಟಿವ್, ಪೋಸ್ಟ್ ಟೀಚಿಂಗು, ಪ್ರೊಫಿಷಿಯನ್ಸಿ ಇನ್ ಟೀಚಿಂಗ್, ಮೀನಿಂಗು, ಪ್ಲೇಸ್ ಆಫ್ ಅವೇರ್ನೆಸ್ಸು ಮತ್ತು ಟೀಚರ್ ಪ್ರೊಫೆಷನಲ್ ಐಡೆಂಟಿಟಿ. ಈ ರೀತಿಯಾಗಿ ಸಿಲೆಬಸ್ ಇದೆ. ನೆಕ್ಸ್ಟು ಬೇರೆ ಸಿಲೆಬಸ್ ನೋಡೋದಾದರೆ ನೋಡಿ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರು, ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರು. ಇವು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ಗೆ ಇರುವಂಥ ಸಿಲೆಬಸ್ಸು. ಕನ್ನಡ ಸಾಹಿತ್ಯ ಚರಿತ್ರೆ ಘಟಕ 1ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ, ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ ಮತ್ತು ಕವಿಗಳು, ಕೃತಿಗಳು ಪೂರ್ಣ ರೀತಿಯಾದಂಥ ಅಧ್ಯಯನ ಮಾಡಬೇಕಾಗುತ್ತೆ ತಾವು. ನೆಕ್ಸ್ಟು ಘಟಕ 2ರಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು, ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣ. ಇದು ಕನ್ನಡ ಸಿಲೆಬಸ್ಸು 3 ಘಟಕಗಳಾಗಿ ಸಿಲೆಬಸನ್ನು ಡಿವೈಡ್ ಮಾಡಿದ್ದಾರೆ ಅವರು. ನೆಕ್ಸ್ಟು ಸಿಲೆಬಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್, ಪ್ರೊನೌನ್ಸಿಯೇಷನು, ಸ್ಪೆಲ್ಲಿಂಗ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಟೆನ್ಸ್, ಮಾಡಲ್ಸು, ಪ್ರಿಪೋಸಿಷನು, ಆರ್ಟಿಕಲ್ಸು, ಫ್ರೇಸಲ್ ವರ್ಬ್ಸು, ರಿಪೋರ್ಟೆಡ್ ಸ್ಪೀಚ್, ಅಗ್ರಿಮೆಂಟು, ಗ್ರಾಮರ್ ಆ್ಯಂಡ್ ಯೂಸೇಜ್,
ಫಂಕ್ಷನಲ್ ಇಂಗ್ಲೀಷ್, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್, ಎರರ್ ಡಿಟೆಕ್ಷನ್, ಕಾಂಪ್ರೆನ್ಷನ್, ಕ್ಲಾಸ್ ಮತ್ತು ಶಫಲಿಂಗ್ ಸೆಂಟೆನ್ಸಸ್ ಇನ್ ಪ್ಯಾರಾಗ್ರಾಫ್, ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್. ಸಿಲೆಬಸ್ ಫಾರ್ ಹಿಂದಿ ಟೀಚರ್, ಭಾಷಾ ವಿಜ್ಞಾನ, ಸಾಹಿತ್ಯ, ಇತಿಹಾಸ, ಆದಿಕಾಲ, ಭಕ್ತಿಕಾಲ, ರೀತಿಕಾಲ, ಆಧುನಿಕ ಕಾಲ. ನೆಕ್ಸ್ಟು ಮ್ಯಾಥ್ಸ್ ಟೀಚರಿಗೆ ಇರುವಂಥದ್ದು ಫಿಸಿಕ್ಸ್ ಒಂದು ಪಾರ್ಟ್ ಇದೆ ಮತ್ತು ಮ್ಯಾಥ್ಸ್ ಒಂದು ಪಾರ್ಟ್ ಇದೆ. ಮ್ಯಾಥ್ಸ್ ಟೀಚರಿಗೆ ತಾವು ಬೇಕಾದರೆ ಸ್ಕ್ರೀನ್ಶಾಟನ್ನು ತೊಗೋಬೋದು. ನೆಕ್ಸ್ಟು ಸಿಲೆಬಸ್ ಫಾರ್ ಸೈನ್ಸ್ ಟೀಚರ್. ಸೈನ್ಸ್ ಟೀಚರಲ್ಲಿ ಏನು ಕೇಳಿದ್ದಾರೆ ಅಂದರೆ ಕೆಮಿಸ್ಟ್ರಿ ಮತ್ತು ಬಯೋಲಜಿ, ಮತ್ತು ಕೆಮಿಸ್ಟ್ರಿಯಲ್ಲಿ ಸಬ್ ಪಾರ್ಟ್ಸ್, ಕೆಮಿಸ್ಟ್ರಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಅದನ್ನು ಸಿಲೆಬಸ್ಗೆ ಇಟ್ಟಿದ್ದಾರೆ. ನೆಕ್ಸ್ಟು ಬಯಾಲಜಿಯಲ್ಲಿ ಅದು ಏನು ಪಾರ್ಟ್ಸ್ ಇದೆ ಅದನ್ನು ಕೂಡ ಅವರು ಸಿಲೆಬಸ್ಗೆ ಇಟ್ಟಿದ್ದಾರೆ. ಅಂದರೆ ಮ್ಯಾಥ್ಸ್ ಟೀಚರ್ ಆಗಬೇಕಾದ್ರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್, ಸೈನ್ಸ್ ಟೀಚರ್ಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸಿಲೆಬಸ್ ಇದೆ. ನೆಕ್ಸ್ಟು ಸಿಲೆಬಸ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರು. ಸೋಷಿಯಲ್ ಸೈನ್ಸ್ ಟೀಚರಿಗೆ ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ, ಎಕನಾಮಿಕ್ಸು. ಹಿಸ್ಟ್ರಿಯಲ್ಲಿ ಮಿಡಿವಲ್ ಇಂಡಿಯಾ, ರಿಲಿಜಿಯಸ್ಸು, ಸೋಷಿಯಲ್ ರಿಫಾರ್ಮ್ಸು, ಹಿಸ್ಟ್ರಿಯ ಏನು ಪಾಠಗಳಿರ್ತವೆ ನಮ್ಮ 6 to 10th ಕ್ಲಾಸಲ್ಲಿ ಅವೇ ಇವೆ ನೋಡ್ಬೋದು. ನೆಕ್ಸ್ಟು ಸಿವಿಕ್ಸ್ ಅಂದರೆ ಪೊಲಿಟಿಕಲ್ ಸೈನ್ಸ್, ಸಂವಿಧಾನ. ಅದರಲ್ಲಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟು, ಆ್ಯಸ್ ಅ ಸಿಟಿಸನ್ನು, ಮ್ಯಾನ್ ಆ್ಯಸ್ ಅ ಸಿಟಿಸನ್ನು, ಡೆಮೋಕ್ರಸಿ ಇವೆಲ್ಲ ಇದೆ. ನೆಕ್ಸ್ಟ್ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಎನ್ವೈರನ್ಮೆಂಟು, ಲೇಯರ್ಸ್ ಆಫ್ ದಿ ಅರ್ತ್, ರಿಸೋರ್ಸಸ್, ನ್ಯಾಷನಲ್ ರೀಸನ್ಸ್ ಆಫ್ ದಿ ಅರ್ತ್. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಮೀನಿಂಗು, ಡೆಫಿನೇಷನ್ನು, ಎಕನಾಮಿಕ್ ಸಿಸ್ಟಮು, ಅಗ್ರಿಕಲ್ಚರು, ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮು ಮತ್ತು ಇಂಡಿಯನ್ ಎಕಾನಮಿ ಇವೆ. ನೆಕ್ಸ್ಟ್ ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರು. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ತಾವು ನೋಡ್ಬೋದು ಸಿಲೆಬಸ್ಸು. ಆ್ಯಂಟೋಮಿ, ಫಿಸಿಯಾಲಜಿ, ಹೆಲ್ತ್ ಎಜುಕೇಷನು, ಡಯಟಿಕ್ಸು, ಫಿಸಿಕಲ್ ಪ್ರಿನ್ಸಿಪಲ್ಸ್ ಇನ್ ಫಿಸಿಕಲ್ ಎಜುಕೇಷನು. ನೆಕ್ಸ್ಟ್ ಸಿಲೆಬಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಟೀಚರಲ್ಲಿ ಹಲವಾರು ಪಾರ್ಟ್ಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಕಂಪ್ಯೂಟರ್ದೇನು ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್, ಸಿ ಇನ್ಸ್ಟ್ರಕ್ಷನ್ಸ್, ಡೇಸಿಸ್, ಕಂಟ್ರೋಲ್ ಸ್ಟ್ರಕ್ಚರ್ಸ್, ಎರೇಸ್, ಫಂಕ್ಷನ್ಸ್, ಪಾಯಿಂಟರ್ಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ತಾವು ಸ್ಕ್ರೀನ್ಶಾಟನ್ನು ತೊಗೋಬೋದು. ನೆಕ್ಸ್ಟು ಕಂಪ್ಯೂಟರ್ ಸಿಲೆಬಸ್ಸು ಇನ್ನೂ ಇದೆ, ನೋಡೋಣ. ನೋಡಿ, ಕಂಪ್ಯೂಟರ್ ಸಿಲೆಬಸ್ಸು ಈ ರೀತಿಯಾಗಿ. ನೆಕ್ಸ್ಟು ಡಾಟಾ ಸ್ಟ್ರಕ್ಚರ್ ಕೂಡ ಇದೆ. ಡಾಟಾ ಸ್ಟ್ರಕ್ಚರಲ್ಲಿ ಮತ್ತೆ ಸಬ್ ಪಾರ್ಟ್ಸನ್ನು ಮಾಡಿದ್ದಾರೆ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಇದೆ, ಪ್ರೊಸೆಸ್ ಮ್ಯಾನೇಜ್ಮೆಂಟು, ಸ್ಟೋರೇಜ್ ಮ್ಯಾನೇಜ್ಮೆಂಟು, ಫೈಲ್ ಸಿಸ್ಟಮು, ಇನ್ಪುಟ್ಟು, ಔಟ್ಪುಟ್ಟು ಈ ರೀತಿಯಾದಂಥ ಸಿಲೆಬಸನ್ನು ಅವರು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಳಗಡೆ ಸೈನ್ ಕೂಡ ಇದೆ. ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಅಂಥೇಳಿ ಸಿಲೆಬಸ್ ಕೂಡ ಇದೆ. ಅವ್ರ ಸೈನ್ ಕೂಡ ಇದೆ, ನೋಡ್ಬೋದು ತಾವು. ಇದು ಅಫಿಷಿಯಲ್ ಸಿಲೆಬಸ್ಸು, ಲಾಸ್ಟ್ ರಿಕ್ರೂಟ್ಮೆಂಟ್ದು. ನೆಕ್ಸ್ಟು FD ಮತ್ತು ವಾರ್ಡನ್ ಹುದ್ದೆಗಳಿಗೆ ಯಾವ ರೀತಿ ಸಿಲೆಬಸ್ ಇಟ್ಟಿದೆ ಅಂದರೆ ಇಲ್ಲಿ 3 ಪಾರ್ಟನ್ನು ಮಾಡಿದ್ದಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಗಣಕಯಂತ್ರ. ಕಂಪ್ಯೂಟರ್ ನಾಲೆಜು ಒಟ್ಟು 70 ಅಂಕಗಳು ಮತ್ತು 70 ಅಂಕಗಳು, 60 ಅಂಕಗಳು. 70, 70, 140, 140, 60, 200 ಅಂಕಗಳಿಗೆ ಈ ಪೇಪರು ಇರ್ತದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ಏನು ಲ್ಯಾಂಗ್ವೇಜ್ ಪೇಪರ್ಗಳು ಏನು ನಮ್ಮ ಮೇನ್ ಕೋರ್ ಎಕ್ಸಾಮ್ ಪೇಪರ್ಗಳಿವೆ, ಲ್ಯಾಂಗ್ವೇಜಸ್ಸು ಮತ್ತು ಕೋರ್ ಸಬ್ಜೆಕ್ಟ್ಸು, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ಲು ಇವುಗಳದ್ದು ಸಿಲೆಬಸ್ಸು ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಬೇಕಾದರೆ ಅವರು ಜನರಲ್ ಪೇಪರನ್ನೇ ಮಾಡ್ಬೋದು ಅಷ್ಟೇ. ಆದರೆ ಸಿಲೆಬಸ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಫಸ್ಟು ತಾವೆಲ್ಲರೂ ಈ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.